ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ದರೋಡೆಗೆ ಯತ್ನಿಸಲಾಗಿದೆ. ಕೇರಳ ದರೋಡೆಕೋರರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೇರಳದ ದರೋಡೆ ಗ್ಯಾಂಗ್ಗೆ ಕಡಿವಾಣವನ್ನು ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಗುಂಡ್ಲುಪೇಟೆ ಕೇರಳ ಮಾರ್ಗದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕನ್ನೇಗಾಲ ಟೋಲ್ ಗೇಟ್ ಬಳಿ ಹೆಚ್ಚುವರಿ ಚೆಕ್ ಪೋಸ್ಟ್ ಅನ್ನು ಮಾಡಲಾಗಿದೆ. ಕರ್ನಾಟಕದಿಂದ ಕೇರಳ ಹಾಗೆ ಕೇರಳದಿಂದ ಕರ್ನಾಟಕಕ್ಕೆ ತೆರಳುವಂತಹ ಮಾರ್ಗದಲ್ಲಿ ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. ಪ್ರತಿ ವಾಹನಗಳ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ವಿವರಗಳನ್ನು ದಾಖಲಿಸಲಾಗ್ತಾ ಇದೆ. ಕಳೆದ ತಿಂಗಳು ಚಿನ್ನದ ಉದ್ಯಮಿಯಿಂದ 10 ಲಕ್ಷ ರೂಪಾಯಿಯನ್ನ ದರೋಡೆಕೋರರು ದೋಚಿದ್ರು. 3 ತಿಂಗಳ ಹಿಂದೆ 1.5 ಕೋಟಿ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಪದೇ ಪದೇ ನಡೀತಾ ಇರುವಂತಹ ಈ ದರೋಡೆಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇದೇ ತಿಂಗಳ 7ನೇ ತಾರೀಕು ಘಟನೆ ಆಗಿರೋದು. ಅವರು ಅಂದರೆ ತಡವಾಗಿ ಬಂದು ಅಂದರೆ ಆರೋಪಿಗಳಿರ್ಬೋದು ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರೂ ಕೇರಳದವರೇ. ನಮ್ಮ ಗಡಿ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅದು ತಡವಾಗಿ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಆರೋಪಿಗಳು ಅವ್ರಿಗೆ ಗೊತ್ತಿರೋರೇ ಇದ್ದಾರೆ. ಮತ್ತು ನಾವು FIRನ ನಿರಾಕರಣೆ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ನಾವು ಒಂದು FIR ಮಾಡಿದ್ದೀವಿ. ಮತ್ತು ಅದಕ್ಕೂ ಕೂಡ ವಿಶೇಷ ತಂಡ ರಚನೆ ಕೂಡ ಆಗಿದೆ. ಅದು ನಮ್ಮ ತನಿಖಾ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ತನಿಖೆ ಮಾಡ್ತಾ ಇದ್ದಾರೆ. ತಕ್ಷಣದಲ್ಲೇ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ. ಪದೇ ಪದೇ ಆಗ್ತಿರೋದ್ರಿಂದ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಇಲ್ಲ, ಹೊಸದಾಗಿ ಇದು ಹೈವೇನಲ್ಲಿ ಆಗ್ತಾ ಇರೋದ್ರಿಂದ ಕೇರಳ ಗಡಿ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ಒಂದು ಹೆಚ್ಚುವರಿಯಾಗಿ ನಾವು ಚೆಕ್ ಪೋಸ್ಟನ್ನು ಮಾಡಿದ್ದೀವಿ. ಒಂದು ವಾರ 15 ದಿನದಿಂದ ಹೆಚ್ಚುವರಿಯಾಗಿ ಒಂದು ಚೆಕ್ ಪೋಸ್ಟ್ ಮಾಡಿ ಇಲ್ಲಿ ಗುಂಡ್ಲುಪೇಟೆಯಿಂದ ನೆಕ್ಸ್ಟ್ ಒಂದು ಟೋಲ್ ಸಿಗುತ್ತೆ ನೋಡಿ, ಮದ್ದೂರು ಚೆಕ್ ಪೋಸ್ಟ್ ಅಲ್ಲ, ಇನ್ ಬಿಟ್ವೀನ್ ಇದು ಈ ಕಡೆಯಿಂದ ಹೋಗ್ಬರೋ ಒಂದು ಟೋಲ್ ಸಿಗುತ್ತಲ್ಲ, ಆ ಟೋಲು ಹತ್ತಿರ ಒಂದು ವಿಶೇಷವಾಗಿ ಮೊದಲು ನಮ್ಮದು ಮದ್ದೂರು ಚೆಕ್ ಪೋಸ್ಟ್ ಮಾತ್ರ ಇತ್ತು. ಈಗ ನಂತರ ಕೊಳ್ಳೇಗಾಲ ಕಡೆಯಿಂದ ಅಂದರೆ ಒಂದೂವರೆ ಕಿಲೋಮೀಟ್ರ್ ಗುಂಡ್ಲುಪೇಟೆ ಕಡೆಯಿಂದ ಒಂದು ಚೆಕ್ ಪೋಸ್ಟನ್ನು ಮಾಡಿದ್ದೀವಿ. 4 ಜನ ನಿರಂತರವಾಗಿ ಮಧ್ಯಾಹ್ನ 2 ಗಂಟೆಯಿಂದ ಮತ್ತು ಅದು ಕ್ಲೋಸ್ ಆಗೋವರೆಗೆ ರಾತ್ರಿ 10 ಗಂಟೆವರೆಗೂ ಹೋಗೋ ಬರೋ ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ಒಂದು ವಿಶೇಷ ಒಂದು ಕಾರ್ಯಪಡೆ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ರೀತಿ ನಿರಂತರವಾಗಿ ಅಲ್ಲಿ ಇದೇ ತಿಂಗಳ 7ನೇ ತಾರೀಕು ಘಟನೆ ಆಗಿರೋದು. ಅವರು ಅಂದರೆ ತಡವಾಗಿ ಬಂದು ಅಂದರೆ ಆರೋಪಿಗಳಿರ್ಬೋದು ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರೂ ಕೇರಳದವರೇ. ನಮ್ಮ ಗಡಿ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ.